ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ನೀವು ತಮ್ಮೇಲಲ್ಲಿ ನೋಡಿರ್ತೀರ, ಅದೇ ಆಗಿರುತ್ತೆ. ಏನಂದರೆ ಇವತ್ತು ಅಮೌಂಟ್ ಬರ್ತಾ ಇಲ್ಲ ಕೆಲವೊಬ್ಬರಿಗೆ. ಅಕ್ಟೋಬರು ನವಂಬರು ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲಿನೂ ಹೇಳಿದ್ದೀನಿ ನಿಮಗೆ, ಎಲ್ಲನೂ ಮಾಡ್ಕೊಳ್ಳಿ ಅಂತ. ಅಂದ್ರೂ ಕೂಡ ನೀವು ಯಾರೂ ಮಾಡ್ಕೊಂಡಿಲ್ಲ. ಅದಕ್ಕೆ ಏನೇ ಪ್ರಾಬ್ಲಮ್ ಇದ್ರೂ ನಾವು ಹೇಳ್ಕೊಡ್ಬೇಕು ಅಂತ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಂತ, ಈ ಥರ ಮಾಡಿದ್ರೆ ನಿಮಗೆ ಅಮೌಂಟ್ ಖಂಡಿತ ಬರುತ್ತೆ, ಬರಲ್ಲ ಅನ್ನೋದೇನಿಲ್ಲ ಪ್ರಾಬ್ಲಮ್ಮು. ನಿಮ್ಮ ಮತ್ತೆ ಏನೇನು ಡೌಟ್ ಇರುತ್ತಲ್ಲ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಮತ್ತು ಅದೇನಂತ, ಕೆಲವೊಬ್ಬರು ಈಗ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಅಮೌಂಟ್ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂದರೆ, ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ನಿಮಗೆ ಏನೋ ಕೆಲಸ ಸಿಕ್ಕಿಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಅವರು ಅಮೌಂಟ್ ಹಾಕ್ತಾರೆ ನಿಮಗೆ. ಅದೇ ನೀವು ಮಾಡಲಿಲ್ಲ ಅಂದರೆ ಅವರಿಗೆ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ನೀವು ಒಂದು ಏನು ಇದೆಯಲ್ಲ ಇವಾಗ ಮತ್ತೆ ಬಿಟ್ಟಿದ್ದಾರೆ ಸೆಲ್ಫ್ ಡಿಕ್ಲೇರೇಷನ್ ಆದರೂ ಕೊಡಬೇಕು, ಇಲ್ಲಾಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕು, ಎರಡೂ ಮಾಡಬೇಕು. ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಕೊಡಲಿಲ್ಲ ಅಂದರೆ ಅಮೌಂಟ್ ಬರೋದಿಲ್ಲ. ಮತ್ತು ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟು ಮತ್ತೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ಮತ್ತೆ ಅಮೌಂಟ್ ಬರೋದಿಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಇನ್ನೊಂದು ಡೌಟ್ ಏನಿರುತ್ತಪ್ಪ ಅಂದರೆ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲಿ ಅಮೌಂಟ್ ಬರೋದು ನಿಂತ್ಕೊಳ್ಳುತ್ತೇನೋ ಆ ಥರ ಡೌಟ್ ಇರುತ್ತೆ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅಮೌಂಟ್ ಬರೋದಕ್ಕೂ ಮತ್ತು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಮಾಡಿದ್ರೂ ಅಮೌಂಟ್ ಬರುತ್ತೆ, ಮಾಡದೇ ಇದ್ದರೆ ಅಮೌಂಟ್ ಬರೋದಿಲ್ಲ. ಇದು ಫಿಕ್ಸ್ ಆಗಿಬಿಟ್ಟಿದೆ. ಇವಾಗ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟೇ ಅಮೌಂಟ್ ಬರುತ್ತೆ. ಅದೇ ಕೆಲವರಿಗೆ ಅಮೌಂಟ್ ಬರದೇ ಇರೋ ಕಾರಣ ಅದೊಂದು ಕೂಡ ಆಗಿರುತ್ತೆ. ಅದಕ್ಕೆ ಬೇಗ ಹೋಗಿ ಎಲ್ಲರೂ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಕೂಡ ತುಂಬ ದಿನ ಉಳಿದಿಲ್ಲ ಇನ್ನು. ಇವಾಗ 25ಗೆ ಕ್ಲೋಸ್ ಆಗುತ್ತೆ. ಮುಂಚೆನೇ ಹೋಗಿ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿ ಮತ್ತು ನಿಮ್ಮ ಸೆಲ್ಫ್ ಡಿಕ್ಲೇರೇಷನ್ ಏನಿದೆ ತುಂಬಿಕೊಳ್ಳಿ. ಮತ್ತು ಸೆಲ್ಫ್ ಡಿಕ್ಲೇರೇಷನಲ್ಲಿ ಒಂದು ಬಿಗ್ ಚೇಂಜ್ ಆಗಿದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಮೇಲೆ ಯಾವ ಥರ ಏನೇನು ಚೇಂಜಸ್ ಮಾಡಿದ್ದಾರೆ, ನೀವು ಯಾವ ಥರ ಫಿಲ್ ಮಾಡಬೇಕು ಸೆಲ್ಫ್ ಡಿಕ್ಲೇರೇಷನ್ನು. ಪ್ರತಿ ತಿಂಗಳೇ ಬೇರೆ ಇತ್ತು. ಈ ತಿಂಗಳು ಲಾಸ್ಟ್ ಮಂತಿಂದ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕು ಅಂತ ತೆಗೆದಿದ್ದಾರೆ. ಆದರೆ ಪ್ರತಿ ತಿಂಗಳು ಹಿಂದಿನ ತಿಂಗಳೆಲ್ಲ 3 ಮಂತ್ಸ್ ಅಂದರೆ 3 ಮಾಸಿಕ ಅಂತ ತೆಗೆದಿದ್ರು. ಇವಾಗ 1 ಮಂತಿಗೆ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕು ಅಂತ ತೆಗೆದಿದ್ದಾರೆ. ಅದ್ರ ಜೊತೆ ಇನ್ನೊಂದು ಚೇಂಜಸ್ ಮಾಡಿದ್ದಾರೆ. ಅದು ಏನೇನು ಚೇಂಜಸ್ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಆಲ್ರೆಡಿ ಹೇಳಿದೆ. ಅದನ್ನೆಲ್ಲ ಚೇಂಜಸ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಫೋನು, ಮೊಬೈಲ್ ನಂಬರು ಈ ಥರ ಎಲ್ಲ ಇವೆಲ್ಲ ಸೀಡಿಂಗ್ ಆಗಿರಬೇಕು. ಬ್ಯಾಂಕ್ ಸೀಡಿಂಗ್ ಆಗಿರಬೇಕು, ಆಧಾರ್ ಕಾರ್ಡ್ ಸೀಡಿಂಗು ಮತ್ತು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಸೀಡಿಂಗು, ಈ ಥರ ಎಲ್ಲ ಸೀಡಿಂಗ್ ಆದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಮೌಂಟ್ ಯಾವುದೇ ಅಡೆತಡೆ ಇಲ್ಲದ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಈ ಸದ್ಯಕ್ಕೆ ಯಾವುದು ಅಮೌಂಟ್ ಫಂಡ್ ರಿಲೀಸ್ ಮಾಡಿಲ್ಲ, ಸದ್ಯಕ್ಕೆ ಮಾಡಿಲ್ಲ ಯಾವುದು, ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ. ಅದೇ ಒಂದು ವೇಳೆ ಬಂದರೂ ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಅಮೌಂಟ್, ಯಾವ ಥರ ಏನೂ ಟೆನ್ಷನ್ ಇರೋದಿಲ್ಲ. ಅದಕ್ಕೆ ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ, ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೇ ನಿಮಗೆ ಅಮೌಂಟ್ ಬರುತ್ತೆ. ಆಲ್ರೆಡಿ ಅಕ್ಟೋಬರ್ ಅಮೌಂಟ್ ಕ್ರೆಡಿಟ್ ಆಗಿದೆ ಎಲ್ರಿಗೂ. ಬರೀ ನವಂಬರ್ ಅಮೌಂಟ್ ಒಂದೇ ಉಳಿದಿದೆ. ಅದನ್ನು ನೀವು ಯಾರಿಗೆ ಬರ್ತಾ ಇಲ್ಲ, ಅಕ್ಟೋಬರ್ನೂ ಏನೂ ಕ್ರೆಡಿಟ್ ಆಗಿಲ್ಲ ಅಂದರೆ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಅದಕ್ಕಾಗಿರಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಾವು ಕಮೆಂಟಲ್ಲಿ ನಿಮ್ಮ ಕಮೆಂಟ್ ನಾವು ಯಾವತ್ತೂ ನೋಡ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ಎಷ್ಟಾಗುತ್ತೆ ಅಷ್ಟು ರಿಪ್ಲೈ ಕೊಡ್ತಿರ್ತೀವಿ. ನಿಮ್ಮದೇನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ, ನಾವು ಕಮೆಂಟಲ್ಲಿ ಆನ್ಸರ್ ಮಾಡ್ತೀವಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಕ್ಕಪ್ಪ ಅಂದರೆ, ನಿಮಗೆ ಏನೇ ಅಪ್ಡೇಟ್ ಇದ್ದರೂ, ನಾನು ಪ್ರತಿ ವಿಡಿಯೋದಲ್ಲಿ ಏನೇ ಅಪ್ಡೇಟ್ ಇದ್ರೂ ನಿಮಗೆ ಮೊದಲು ತಿಳಿಸುವಂಥ ಕೆಲಸ ಮಾಡ್ತಿರ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಅಲ್ಲಿಂದ ನೀವು ಬೇಗಾಗಿ ಯಾವುದೇ ಏನೇ ಇದ್ರೂ ನೀವು ಬೇಗ ನೋಡ್ಬೋದು ಅಂತ ನಮ್ಮದು ಇದು ಆಗಿರುತ್ತೆ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಯಾರ್ಯಾರಿದ್ದಾರೆ, ಯುವ ನಿಧಿ ಸ್ಕೀಮ್ ಯಾರ್ಯಾರು ತೊಗೊಂಡಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ನಿಮ್ಮದೇನೇ ಡೌಟ್ ಇದ್ದರೂ ನಮಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಜಾಯ್ನ್ ಆಗಿ ಎಲ್ಲರೂ. ಅಲ್ಲೇ ನಾನು ಏನೇ ಅಪ್ಡೇಟ್ ಇದ್ದರೂ ಫಸ್ಟ್ ಅಲ್ಲಿಗೆ ಬಿಡೋದು. ಅದಕ್ಕೆ ನೀವೆಲ್ಲ ಅಲ್ಲೇ ಜಾಯ್ನ್ ಆಗಿ ನಿಮ್ದು ಏನೇ ಡೌಟ್ ಇದ್ದರೂ ಅಲ್ಲಿ ಕಮೆಂಟ್ ಮಾಡ್ಬೋದು ನೀವು. ಥ್ಯಾಂಕ್ ಯು ಸೋ ಮಚ್.